ಯವ್ವ ಗಾಯತ್ರಿ, ಏನೇವ ಈ ಊರಾಗ ಕಾರ್ ಹತ್ತಿದ್ರು ಸಾಕು 500 ರೂಪಾಯಿ 600 ರೂಪಾಯಿ ಅಂತಾರಲ್ಲೇವ. ನಿನ್ನೆ ಮನಿವರೆಗೂ ಬರಾಕ 600 ರೂಪಾಯಿ ಕೊಟ್ಟು, ಮತ್ತೆ ಈ ಮನೆಯಿಂದ ವಿಧಾನಸೌಧಕ್ಕೆ ಬರಾಕ 600 ರೂಪಾಯಿ ಕೊಟ್ಟು, ಸುಮ್ ತಣ್ಣ ಬಸ್ನೇ ಬಂದ್ರೆ 100 ರೂಪಾಯಿದೊಳಗೆ ಓಸ್ರು ಬಂದಕ್ಕಿದ್ವನ ನೋಡವ. ಬೇ ದೊಡವ, ನಾವೆಲ್ಲ ಬಂದದ್ದು ಆತು, ಅವ್ನಿಗೆ ರೊಕ್ಕ ಕೊಟ್ಟದ್ದು ಆತು. ವಿಧಾನಸೌಧದ ಮುಂದೆ ನಿಂತ್ಕೊಂಡು ಆ ರೊಕ್ಕದ ಬಗ್ಗೆ ಯಾಕೆ ಯೋಚನೆ ಮಾಡಕತ್ತಿದ್ದಿ? ಸುಮ್ ನೋಡಲ್ ವಿಧಾನಸೌಧನ. ಹೌದಲ್ಲ, ಎಂತ ದೊಡ್ಡದೈತೆ ಅವ್ವ ಇದು. ಬರೀ ಇಷ್ಟು ದಿನ ಟಿವ್ಯಾಗ ನೋಡ್ತಿದ್ ನೋಡ್ ನಾನು. ಇವತ್ತ ಫಸ್ಟ್ ಟೈಮ್ ನಾನು ನೋಡಕತ್ತಿರೋದು ಇದ್ರಿಗೆ. ಅಲ್ಲ, ಇಂಥ ದೊಡ್ಡದೈತಿ ಅಂತ ಗೊತ್ತದಿಲ್ಲ ಬಿಡು ನನಗೆ. ಹೂನ ಬೇ, ದೊಡ್ಡದೈತಿ. 4 ಅಂತಸ್ತು ಇರ್ಬೇಕು ನೋಡಿದು. 4 ಅಲ್ಲಲ್ಲ, 3 ಇರ್ಬೇಕು ನೋಡಿ. ಎಣಸೆ 1 2 3, ಕೆಳಗಿನ ಒಂದು ಬಿಟ್ರೆ 3. ಅಲ್ಲ, ಎಷ್ಟು ಅಂತಸ್ತರ ಇರುವಲ್ದಾಗ ಕೂಡ ಇದು. ಅಲ್ಲ, ಇಷ್ಟು ದೊಡ್ಡದೈತಿದು. ಇದನ್ನ ದಿನ ಹೆಂಗ್ ಕಸ ಹೊಡಿತಾರ, ಹೆಂಗ್ ನೆಲ ಒರೆಸ್ತಾರ, ಧೂಳ ಹೆಂಗ್ ಕೊಡುತ್ತಾರ. ನಮ್ದು ಇರೋದು ಆಟ ಮನಿನ ಧೂಳ ಹೊಡಿಯಕ ಒಳ್ಳೆ ಮುಳುಗ್ತಾವ ನಾವು ನೋಡಿದ್ರ. ಮತ್ ಆಳೆಗ್ ಹಸ್ತವಿ. ಇಂಥ ದೊಡ್ಡ ಬಿಲ್ಡಿಂಗ್ ನ ಹೆಂಗ್ ಧೂಳ ಹೊಡಿತಿದ್ದಾರ ಇವ್ರು? ಎಷ್ಟ್ ಜನ ಆಳ ಬರ್ತಿದ್ದಾರ? ಬೇದೊಡವ, ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ಮೇಲೆ ಇದು ಬಿಲ್ಡಿಂಗ್ ಕೆಲಸ ಮಾಡಕ ಕೆಲಸದವ್ರು ಇರೋದಿಲ್ಲೇನ? ಇರ್ತಾರ ಏನು? ಒಬ್ರು ಇಬ್ರು ಆಟ ಇರ್ತಾರ ಅಂತ ಮಾಡಿ ಎಷ್ಟ್ ಮಂದಿ ಅದಾರ ಇಲ್ಲಿ ಕೆಲಸದಾರ ಯಾರಿಗ ಗೊತ್ತೈತಿ? ಒಂದೊಂದು ಬಿಲ್ಡಿಂಗ್ ಒಂದೊಂದು ರೂಮ್ ಸ್ವಚ್ಛ ಮಾಡಕ ಒಬ್ಬೊಬ್ರು ಇರ್ತಾರೆ ನಾವ ಕೆಲಸದಾರ. ಎಷ್ಟ್ ರೂಮ್ ಅದಾವ ಗೊತ್ತಾ ಇದ್ರಾಗ? 300 ರೂಮ್ ಅದಾವಂತ. 1 2 ಅಲ್ಲ, 300 ರೂಮ್ ಅದಾವ ಗೊತ್ತನ? 300 ರೂಮ್ ಅದಾವ. 300 ರೂಮ್ ಸ್ವಚ್ಛ ಮಾಡಕ್ಕೆ ಎಲ್ಲಿ 150 200 ಮಂದಿನ ಇಟ್ಟಾರೆ ಬಿಡ. ಹೂನಮ್ಮ, ಮತ್ತೆ ಒಂದು 4 ಮಂದಿ 5 ಮಂದಿ ಇದ್ರೆ ಇಷ್ಟು ದೊಡ್ಡ ಬಿಲ್ಡಿಂಗ್ನ ದಿನ ಸ್ವಚ್ಛ ಮಾಡೋದಾಗೋದಿಲ್ಲ. ಅದಾರ ಜಗ್ ಮಂದಿ ಅದಾರ ಇಲ್ಲಿ ಕೆಲಸ ಮಾಡಾರ. ಅಲ್ಲ, ಇಷ್ಟೊಂದು ರೂಮ್ ತಗೊಂಡು ಏನ್ ಮಾಡ್ತಾರ? ಅಷ್ಟು ಅದ್ರದ್ದು ಅವಶ್ಯಕತೆ ಐತೆನ? ಹಂಗಲ್ಲ ಬೇ ದೊಡವ, ಈಗ 300 ರೂಮ್ ಅದಾವ ಅಂದ್ರೆ 300 ಒಂದೊಂದು ರೂಮ್ನು ಒಂದೊಂದು ಡಿಪಾರ್ಟ್ಮೆಂಟಿಗೆ ಕೊಟ್ಟಿರ್ತಾರ. ಈಗ ಒಂದು ಡಿಪಾರ್ಟ್ಮೆಂಟ್ನಾಗ ಈಗ ಏನಪ್ಪ, ನಿನಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಈಗ ನಮ್ದು ಸಾರಿಗೆ ವ್ಯವಸ್ಥೆ ಅವ. ಈ ರೂಮ್ ಸಾರಿಗೆ ವ್ಯವಸ್ಥೆ ಬಗ್ಗೆ ಒಂದ ರೂಮ್ನಾಗ ಅಷ್ಟ ಚರ್ಚೆ ಮಾಡ್ತಾರ ಅವ್ರು. ಅದು ಆ ರೂಮ್ ಸಾರಿಗೆ ವ್ಯವಸ್ಥೆ ಚರ್ಚೆ ಮಾಡೋ ರೂಮ್ ಅಷ್ಟೇ ಇರ್ತದ. ಇನ್ನೊಂದು ರೂಮ್ನಿಗೆ ಇನ್ನೊಂದ್ರ ಬಗ್ಗೆ. ಈಗ ಒಬ್ಬೊಬ್ರು ಮಿನಿಸ್ಟರ್ ಇರ್ತಾರಲ್ಲ, ಮಿನಿಸ್ಟರಿಗೆ ಒಂದೊಂದು ರೂಮ್ ಇರ್ತತಿ. ಅವ್ರಿಗೆ ಯಾಕೆ ಖಾತೆ ಕೊಟ್ಟಿರ್ತಾರ ನೋಡು, ಅವರು ಅದ್ರ ಬಗ್ಗೆ ಅಲ್ಲಿ ಚರ್ಚೆ ಮಾಡ್ತಾರ. ಆಮೇಲೆ ಅದ್ರದ್ದು ಏನೇ ಸಮಸ್ಯೆಗಳಿದ್ರು, ಆಗು ಹೋಗುಗಳಿದ್ರು ಅದ ರೂಮ್ನಾಗನ ಅವರು ಸಮಸ್ಯೆ ಬಗೆಹರಿಸೋದಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋದು ಏನಿರ್ತತಿ ಅದ್ರ ಬಗ್ಗೆ ಅವರು ಸಂಬಂಧಪಟ್ಟ ಜೊತೆಗೆ ಮಾತಾಡ್ತಾರ. ಹೌದನ? ಅಲ್ಲ, ಇಂಥ ದೊಡ್ಡ ಬಿಲ್ಡಿಂಗ್ ಕಟ್ಟಾಕ ಎಸ್ ಮಂದಿ ಕೂಲಿ ಆಳು ಕೆಲಸ ಮಾಡಿದ್ದಾರ? ಎಸ್ ವರ್ಷ ತಗೊಂಡಿದ್ದಾರ ಅಂತ? ಈ ಬಿಲ್ಡಿಂಗ್ ಕಟ್ಟಾಕ ಗೌಂಡೇರ್ನ ಕರೆಸ್ತಾರಲ್ಲ ನಮ್ಮೂರಾಗ, ಹಂಗ ಗೌಂಡೇರ್ನ ಕರ್ಸಿಲ್ಲ. ಈಗ ಜೈಲ್ನಾಗ ಕೈದಿಗಳಿರ್ತಾರಲ್ಲ, ಆ ಕೈದಿಗಳನ್ನ ಕರ್ಕೊಂಬಂದ ಇದನ್ನ ಬಿಲ್ಡಿಂಗ್ನ ಕಟ್ಸಿರೋದು, ಈ ವಿಧಾನಸೌಧನ ಕಟ್ಸಿರೋದು. ಯಾವಾಗ ಈ ವಿಧಾನಸೌಧ ಕಂಪ್ಲೀಟ್ ಆಗಿ ಕಟ್ಟೋದು ಮುಗೀತು, ಅವಾಗ ಕೈದಿಗಳನ್ನ ರಿಲೀಸ್ ಮಾಡಿದ್ರಂತ. ಹೌದಾ? ಈ ವಿಧಾನಸೌಧ ಕಟ್ಟಿದ್ದು ಜೈಲ್ನಾಗಿರಕ್ಕಳ್ರ? ಹೂನವೇ ದೊಡವ, ಯಾಕಂದ್ರ ಈ ಜೈಲ್ನಾಗ ಕೈದಿಗಳಿರ್ತಾರಲ್ಲ, ಅವ್ರಿಗೆ ಸುಮ್ಮನೆ 3 ಹೊತ್ತು ಊಟ ಹಾಕಿದ್ರೆ ಅವ್ರ ಉಣ್ತಾರ, ತಿಂತಾರ, ಕುಂದಿರ್ತಾರ, ಮೈಗಳ್ರಾಕಾರ, ಮೈ ಬಗದಿಲ್ಲ ಅವ್ರಿಗೆ. ಅದಕ್ಕೆ ಏನ್ ಮಾಡ್ತತಿ ಗೌರ್ಮೆಂಟ್ ಅಂದ್ರ, ಅವ್ರನ್ನ ಸುಮ್ಮನೆ ಕುಂದ್ರಕ್ ಬಿಡೋದಿಲ್ಲ. ಅವ್ರ ಕೈಯಾಗ ಕೆಲಸ ಮಾಡಿಸ್ತಾರ. ಈ ತರ ಕೆಲಸ ಮಾಡಿಸಿ ಅವರಿಗೆ ಇಂತಿಷ್ಟು ಪಗಾರ ಅಂತ ಕೊಡ್ತಾರ. ಅದನ್ನ ಜೈಲ್ನಾಗಿದ್ದಾಗ ಕೊಡೋದಿಲ್ಲ. ಅವ್ರು ಯಾವಾಗ ಜೈಲಿಂದ ಬಿಡುಗಡೆ ಆಗಿ ಹೊರಗೆ ಬರ್ತಾರ ನೋಡು, ಅವಾಗ ಅವ್ರಿಗೆ ಇಷ್ಟು ರೊಕ್ಕ ಅಂತ ಕೊಟ್ಟು ಕಳಿಸ್ತಾರ. ಹಂಗಾಗಿ ಈ ಜೈಲ್ನ ಇದು ಏನದು ವಿಧಾನಸೌಧನ ಕಟ್ಟಿರೋದು ಜೈಲ್ನಾಗಿರೋ ಕೈದಿಗಳು. ಹೆಚ್ಚು ಕಮ್ಮಿ ಒಂದು 5,000 ಜನ ಕಟ್ಯಾರಂತ ಗೊತ್ತನ? 5,000 ಜನನ? 5,000 ಜನ ಕಟ್ಟಾರ ಇದು ವಿಧಾನಸೌಧನ? ಹಂಗಾರ 5,000 ಜನಕ್ಕ ದಿನ ಊಟ ತಿಂಡಿ. ಅವರಿಗೆ ಅವರೇ ನೋಡಿದ್ರೆ ಗೌಂಡರಿಗೆ ತಾಸಿಗೊಮ್ಮೆ ಚಾ ಬೇಕು. ಚಾ ಹೆಂಗ್ ಕೊಟ್ಟಿದ್ದಾರು? ಏನ್ ಕತಿ ಶಿವ ಶಿವ ಬಿಡು. ಹಂಗಾರ RCC ಹಾಕಬೇಕಾರ ಏನ್ ಬಿಡಪ್ಪ. ಹಂಗಾರ ಬರಬ್ಬರಿ ಊಟನ ಹಾಕ್ಸ್ಯಾರ. ಎಷ್ಟು ಖರ್ಚಾಗೈತೆ ನಾಲ? ಅಲ್ಲವೇ ದೊಡವ, ವಿಧಾನಸೌಧ ನೋಡು ಅಂದ್ರೆ ವಿಧಾನಸೌಧ ಕಟ್ತೇರಿಗೆ ತಿನ್ನಾಕ ಹೆಂಗ್ ಕೊಟ್ಟಿದ್ದಾರೋ, ಚಾ ಎಸತಿ ಕೊಟ್ಟಿದ್ದಾರೋ, RCC ಹಾಕ್ದೆ ಉಣ್ಣಾಕ ಏನ್ ಮಾಡ್ಸಿದ್ದಾರೋ ಅಂತ ಯೋಚನೆ ಮಾಡ್ತೀಯಲ್ಲವೇ ನೀನು? ಹಂಗಲ್ಲಲ್ಲ, ನಾನ್ ಹಂಗ ಯೋಚನೆ ಮಾಡಿದ್ನಪ್ಪ. ಹೋಗ್ಲಿ ಬಿಡತ್ಲ. ಅಲ್ಲ, ಇಲ್ಲಿ ನಮ್ಮಂತರಿಗೆಲ್ಲ ಒಳ ಬಿಡೋದಿಲ್ಲೇನ? ಜನಸಾಮಾನ್ಯರಿಗೆ ಬಿಡ್ತಾರಮ್ಮ, ಹಂಗೇನಿಲ್ಲ. ಆದ್ರೆ ಅದಕ್ಕೂ ಒಂದು ಟೈಮಿಂಗ್ಸ್ ಮಾಡ್ಯಾರ. ಬೆಳಗ್ಗೆಲ್ಲ ಮತ್ತೆ ಅವ್ರವೆಲ್ಲ ಆಫೀಸ್ ಕೆಲಸ ಎಲ್ಲ ಇರ್ತಾವಲ್ಲ, ಅವನ್ನ ಕೆಲಸ ಮಾಡ್ಕೊಂತಾರ. ಈಗ ನಮ್ಮಂತರಿಗೆ ಜನಸಾಮಾನ್ಯರ ತೊಂದರೆಗಳು, ಏನಾರ ಅರ್ಜಿ ಹಾಕೋದು, ಏನಾರ ಕೊಡೋದು ಮಾಡೋದು ಇರ್ತದಲ್ಲ, ನಮ್ಮಂತರಿಗೆ 2:45 5:15ವರೆಗೂ ಹೋಗಿ ನಮ್ದು ಯಾವ ಡಿಪಾರ್ಟ್ಮೆಂಟಿಗೆ ಏನು ಕೊಡೋದಿರ್ತತೆ ಮಾಡೋದಿರ್ತತೆ ಅದನ್ನ ಕೊಟ್ಟು ನಮ್ಮ ಕೆಲಸ ಏನಿರ್ತತೆ ಮುಗಿಸ್ಕೊಂಡು ಬರ್ಬೋದು ನಾವು. ಹೌದೇನ? ಚಲೋ ಬಿಡು. ಮತ್ತು ಒಂದು ಟೈಮಿಂಗ್ಸ್ ಅಂತ ಮಾಡಿದ್ರೆ ಅಷ್ಟ್ರಾಗ ಹೋಗಿ ಬರ್ತಾರೆ. ಇಲ್ಲ ಅಂದ್ರೆ ಮತ್ತೆ ಬೆಳಗ್ಗೆಯಿಂದನ ನಿಂತ್ಕೊಂಡ್ಬಿಡ್ತಾರೆ ಪಾಪ, ಅವರು ಕೆಲಸ ಆಗ್ಬೇಕಲ್ಲ. ಮತ್ತೆ ಅಪ್ಪ ಏನೋ ಬರ್ದಾರಲ್ಲ ವಿಧಾನಸೌಧದ ಮೇಲೆ, ಏನದು ಓದು? ವಿಧಾನಸೌಧದ ಮೇಲೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬರ್ದಾರ ನೋಡಬೇ. ಅದು ಹೆಂಗಲ್ಲ ದೇವ್ರ ಕೆಲಸ ಕತ್ತಿ ಸರ್ಕಾರಿ ಕೆಲಸ? ಅವರೇನು ದೇವ್ರ ಪೂಜೆ ಮಾಡಿ ಎಲ್ಲರಿಗೂ ಪ್ರಸಾದ ಹಂಚ್ತಾರನ? ಹಂಗಲ್ಲವೇ, ಅದು ದೇವ್ರ ಪೂಜೆ ಮಾಡಿ ದೇವ್ರ ಪ್ರಸಾದ ಹಂಚೋದು, ದೇವ್ರಿಗೆ ಹಾಡು ಹೇಳೋದು, ದೇವ್ರ ಸೇವೆ ಮಾಡೋದು ದೇವ್ರ ಕೆಲಸ ಅಲ್ಲದು.
ಈಗ ನೋಡವ ಸರ್ಕಾರ ಯಾರ ಸಲುವಾಗಿರೋದು ಜನಸಾಮಾನ್ಯರದು ಕಷ್ಟಗಳನ್ನು ಪರಿಹರಿಸಕ, ಜನಸಾಮಾನ್ಯರು ಸುಖವಾಗಿ ನೆಮ್ಮದಿಯಿಂದ ಜೀವನ ಮಾಡಲಿ ನಮ್ಮ ರಾಜ್ಯದಾಗ, ನಮ್ಮ ಅನುಕೂಲಕ್ಕೆ ನಾವು ಚೆನ್ನಾಗಿರ್ಬೇಕು ಅಂತ ಏನು ಮಾಡ್ತತಿ ಸರ್ಕಾರ ಕೆಲಸ ಮಾಡ್ತತಿ. ಮತ್ತೀಗ ಸರ್ಕಾರಗೋಸ್ಕರ ಕೆಲಸ ಮಾಡ್ತಾರಲ್ಲ, ಗೌರ್ಮೆಂಟ್ ಜಾಬ್ನಾಗೆಲ್ಲ ಇರ್ತಾರಲ್ಲ, ಅವ್ರು ಯಾರಿಗೋಸ್ಕರ ಕೆಲಸ ಮಾಡ್ತಾರೆ? ನಮಗೋಸ್ಕರನ ಕೆಲಸ ಮಾಡೋದು. ಈಗ ಗೌರ್ಮೆಂಟ್ ಸ್ಕೂಲ್ನಾಗ ಟೀಚರ್ಸ್ ಅವರು ಗೌರ್ಮೆಂಟ್ ಕೆಲಸದವ್ರು ಇರ್ತಾರ, ಅವ್ರು ಯಾರ ಸಲುವಾಗಿ ಕೆಲಸ ಮಾಡ್ತಾರೆ? ನಮ್ಮ ಮಕ್ಳು ಸಲುವಾಗಿ. ನಮ್ಮ ಮಕ್ಳಿಗೆ ಚಲೋ ಪಾಠ ಮಾಡ್ತಾರ, ಅದಿಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅದಾವು, ಅವರು ಡಾಕ್ಟರ್ ಯಾರ ಸಲುವಾಗಿ ಕೆಲಸ ಮಾಡ್ತಾರೆ? ನಮ್ಮಂತ ಜನರ ಸಲುವಾಗಿ ಕೆಲಸ ಮಾಡ್ತಾರ. ಆಮೇಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಬೇಜಾನ್ ಅದಾವಲ್ಲ, ಅವರೆಲ್ಲ ಯಾರ ಸಲುವಾಗಿ ಕೆಲಸ ಮಾಡ್ತಾರ? ಗೌರ್ಮೆಂಟ್ ಕೆಲಸದಾಗಿರೋರು ಜನರ ಸಲುವಾಗಿ ಹೌದಿಲ್ಲ ಕೆಲಸ ಮಾಡೋದು. ಅದಕ್ಕೆ ಮತ್ತೆ ಜನರು ಸೇವೆ ಮಾಡೋದ ದೇವ್ರ ಸೇವೆ ಮಾಡ್ದಂಗ ಅಂತ. ಯಾಕೆ ಇದು ಶಿವ ಹೇಳನಲ್ಲ, ಜನರು ಸೇವೆ ಮಾಡಿದ್ರೆ, ಜನರ ಬಗ್ಗೆ ಕರುಣೆ ಇದ್ರ ಅಂಥವ್ರು ಏನಕ್ಕಾರ ದೇವ್ರಕ್ಕಾರ, ಅದೇ ದೇವ್ರ ಸೇವೆ ಮಾಡ್ದಂಗ ಅಂತ ಹೇಳಿಲ್ಲೇನು ಶಿವ? ಹಂಗ ಇದು ಅಷ್ಟ. ಗೌರ್ಮೆಂಟ್ ಕೆಲಸ ಅಂದ್ರೇನು ಜನರು ಸೇವೆ ಮಾಡೋದು, ಜನರುಗಳಿಗೂ ಕಷ್ಟಗಳನ್ನ ಪರಿಹಾರ ಮಾಡೋದು. ಅದಕ್ಕೆ ದೇವ್ರ ಸೇವೆ ಮಾಡ್ದಂಗ ಅಂತ ಹೇಳ್ಯಾರ. ಹಂಗನ ಹಂಗಂದ್ರ ಚಲೋ ಬಿಡು. ಯಾಕಂದ್ರೆ ದೇವ್ರ ಸೇವೆ ಮಾಡಿದ್ರೆ ಮತ್ತೆ ದೇವ್ರ ಸೇವೆ ಮಾಡ್ದಂಗ ಅದು. ಯಾಕಂದ್ರೆ ದೇವ್ರ ಹೇಳ್ಯಾನ, ಆ ಬಡಬಗ್ರಿಗೆ ಕಷ್ಟ ಕಾಲದಾಗಿದ್ದಾಗ ನೀವು ಸಹಾಯ ಮಾಡಿದ್ರ ನೀವು ನನ್ನನ್ನು ಪೂಜೆ ಮಾಡಿದಷ್ಟ ಸಮ ಅದು, ನನಗೆ ಸೇವೆ ಮಾಡಿದಷ್ಟ ಸಮ ಅದು ಅಂತ ದೇವ್ರ ಹೇಳ್ಯಾನ. ಮತ್ತು ಅದ್ರಾಗ ಏನೈತಿ ಕರೆಕ್ಟಾಗಿ ಬರ್ದಾರ ಬಿಡು ವಿಧಾನಸೌಧದ ಮೇಲೆ. ಹೂನಬೇ, ಈ ವಿಧಾನಸೌಧನ ಕೆಂಗಲ್ ಹನುಮಂತರಾಯರಿದ್ರಲ್ಲ ಅವ್ರ ಕಾಲದಾಗ ಕಟ್ಟಿರೋದು. 1956ನೇ ಇಸ್ವಾಗ ನೋಡಿದ್ದು ಫುಲ್ಲು ಕಟ್ಟದ ಮುಗ್ದದ್ದು. 1952ರಾಗ ಸ್ಟಾರ್ಟ್ ಮಾಡಿದ್ರು, 56ರಾಗೆಲ್ಲ ಮುಗಿಸ್ಬಿಟ್ರು. 4 ವರ್ಷದಾಗ ಕಟ್ಟ್ಯಾರ ಬೇ ಇದನ್ನ. ಕೆಂಗಲ್ ಹನುಮಂತರಾಯರಿದ್ರಲ್ಲ ಅವ್ರ ಕಾಲದಾಗ ಕಟ್ಟಿರೋದು ಇದನ್ನ. ಬಾರಿ ಬಿಡ, 4 ವರ್ಷದಾಗ ಇಂಥ ದೊಡ್ಡ ಬಿಲ್ಡಿಂಗ್ ಕಟ್ಟ್ಯಾರ. ಬಾರಿ ಬಿಡು ಹಂಗಾರ. ಅಲ್ಲಲ್ಲ ಅಪ್ಪ, ಹಂಗಾರ ಒಂದಿಟ್ಟು ಅಲ್ಲಿ ಸಿದ್ದರಾಮಯ್ಯ ಇರ್ತಾರನ ಒಳಗ? ಇರ್ಬೋದಬೇ, ನನಗೂ ಗೊತ್ತಿಲ್ಲ ಇರ್ತಾರ ಬಿಡ್ತಾರ ಅಂತ. ಇರ್ಬೋದು. ಅಲ್ಲ ಯಾಕಬ್ಬೇ, ನೀ ಸಿದ್ದರಾಮಯ್ಯ ನೋಡ್ಬೇಕನ? ದಿನ ಟಿವಿ ನೋಡ್ತಿದ್ದೀವಿ, ಡೈರೆಕ್ಟಾಗಿ ಹೆಂಗೆ ಕಾಣ್ತಾರ ಅಂತ ನೋಡ್ಬೇಕನ? ಅದಕ್ಕಲ್ ಬಿಡ, ಹೋಗಿ ಒಂದಿಟ್ಟು ಈ ಫ್ರೀ ಬಸ್ ಐತಲ್ಲಪ್ಪ ಅದನ್ನ ಕ್ಯಾನ್ಸಲ್ ಮಾಡ್ರಿ ಅಂತ ಹೇಳಿ ಬರ್ಬೇಕಂತ ಮಾಡಿ ನೋಡ್ ನಾನು. ಅಯ್ಯ ಯಾಕಬ್ಬೇ, ಇದ್ರಲ್ಲಿ ಬಿಡು, ಹೆಣ್ಮಕ್ಳಿಗೆ ಫ್ರೀ ಬಸ್ ಚಾರ್ಜ್, ಆರಾಮಾಗಿ ಹೋಗ್ತೀರಿ, ಆರಾಮಾಗಿ ಬರ್ತೀರಿ. ಅದನ್ನ ಯಾಕೆ ಕ್ಯಾನ್ಸಲ್ ಮಾಡು ಅಂತ ಹೇಳಿ ಬರ್ತಿದಿ? ಹೋಗ ಅಪ್ಪ, ಏನು ಫ್ರೀ ಬಸ್ ಅಂತ ಕಾಲಿಡಂಗೈತಿ ಏನು? ಬಸ್ನಾಗ ಯಾ ನಮ್ನಿ ರಶ್ ಇರ್ತೈತಿ ಏನ್ ತಾನ? ಈ ಹೆಣ್ಮಕ್ಳಿಗೆ ಇತಿಮಿತಿ ಅನ್ನೋದ ಅಲ್ಲ, ಹಂಗ ಫ್ರೀ ಬಸ್ ಐತಿ ಅಂತ ಊರು ತಿರ್ಗಿದ್ದ ಮಾಡ್ತಾವು. ಇದರಿಂದ ಎಷ್ಟು ಸಮಸ್ಯೆ ಆಗಕತ್ತತ್ ಗೊತ್ತೇನು? ನಮ್ಮೂರಾಗ ನೀನ ನೋಡ್ತಿ ಇಲ್ಲ, ಹಳ್ಳಿ ಊರಿಗೆ ಬರೋದ 2 ಬಸ್ ಬರ್ತಾವಪ್ಪ. ಬೆಳಗ್ಗೆ 8:30 ಒಂದು, 9 ಗಂಟೆಗೆ ಒಂದು. ಪಾಪ ಸಾಲಿ ಹುಡ್ರಿಗೆ ಎಷ್ಟು ಸಮಸ್ಯೆ ಆಕತಿ. ನಮ್ಮೂರಿಂದ ಪಾಪ ಅಲ್ಲಿ ಬೇರೆ ಊರಿಗೆ ಓದಾಕ್ ಹೋಗೋ ಹುಡ್ರಿಗೆ ಎಷ್ಟು ಸಮಸ್ಯೆ ಆಕತ್ ಪಾಪ. ಅವು ಡೋರ್ನಾಗ ಬಾಗಿಲು ತುದಿಗೆ ನಿಂತ್ಕೊಂಡು ಕಂಬಿ ಹಿಡ್ಕೊಂಡು ಹೊಂಟಿರ್ತಾವ ನೋಡು, ನಮ್ನಿ ಸಮಸ್ಯೆ ಆಕತ್ತಪ್ಪ. ಅದ್ರ ಬದಲು ಬೇರೆ ಏನಾರ ಮಾಡಲಿ, ಫ್ರೀ ಬಸ್ ತೆಗೆದು ಕ್ಯಾನ್ಸಲ್ ಮಾಡಲಿ. ಫ್ರೀ ಬಸ್ ಬೇಡ ನಮಗೆ, ಅದ್ರ ಬದಲು ಬೇರೆ ಏನಾರ ಮಾಡಲಿ. ಇದು ಹೆಂಗೋದ್ರು ಎಲ್ಲ ಸ್ಟೂಡೆಂಟ್ಸ್ ಬಸ್ ಪಾಸ್ ಮಾಡಿಸ್ಕೊಂತಾರ, ವರ್ಷಕ್ಕೆ 1000 ರೂಪಾಯಿ ಅಂತ ಕೊಡ್ಬೇಕಲ್ಲ ಅವ್ರು. ಅದನ್ನು ಕ್ಯಾನ್ಸಲ್ ಮಾಡಿಸ್ಲಿ. ಎಲ್ಲ ಗಂಡು ಹುಡ್ರಿಗೂ ಹೆಣ್ಣು ಹುಡ್ರಿಗೂ ಓದ ಎಲ್ಲ ಹುಡ್ರಿಗೂ ಬಸ್ ಫ್ರೀ ಮಾಡಲಿಲ್ಲ. ಅದ್ರಾಗ ಏನೈತಿ ಪಾಪ? ಯಾಕೆ ಗಂಡ್ಮಕ್ಳು ಬಡವ್ರು ಇರೋದಿಲ್ಲೇನು? ಪಾಪ ಓದೋ ಹುಡ್ರಿಗೆ ಫ್ರೀ ಮಾಡಲಿಲ್ಲ, ತಪ್ಪೇನೈತಿ? ಇಲ್ಲ ಏನಾರ ಆಸ್ಪತ್ರೆಗೆ ಸಂಬಂಧಪಟ್ಟಂಗೆ ಏನಾರ ಒಂದು ಫ್ರೀ ಮಾಡಲಿಲ್ಲ. ಈ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡೋದು ತೆಗೆಸ್ಬೇಕಾಗೈತಪ್ಪ. ಹೋಗಿ ಒಂದಿಟ್ಟು ಹೇಳಿ ಬರೋಣ ಬಾ, ಇಲ್ಲ ಅರ್ಜಿ ಪರ್ಜಿ ಕೊಡ್ಬೇಕನ್ನ ಕೊಟ್ಟು ಬರೋಣ ಬಾ, ಬರೋದು ಒಂದಿಟ್ಟು. ದೊಡವ, ನೀ ಹೇಳೋದನ್ನ ಕರೆಕ್ಟ್ ದೊಡವ. ಆದ್ರೆ ನಾನು ನೀನು ಹೋಗಿ ಅರ್ಜಿ ಕೊಟ್ರೆ ಇದು ಕ್ಯಾನ್ಸಲ್ ಆಗಲ್ಲ. ಇಡೀ ಕರ್ನಾಟಕದ ಎಲ್ಲ ಹೆಂಗಸರು ಒಟ್ಟಾಗಿ ಹೇಳ್ಬೇಕು ನೋಡು, ಅವಾಗ ಕ್ಯಾನ್ಸಲ್ ಮಾಡ್ತಾರೆ. ಅವಾಗ ಈ ಓದ ಗಂಡುಡ್ರು ಹೆಣ್ಣುಡ್ರು ಇಬ್ರಿಗೂ ಫ್ರೀ ಮಾಡ್ತಾರೆ. ನೀ ಹೇಳೋದು ಕರೆಕ್ಟ. ನೀನು ಮತ್ತು ಗಂಡ್ಮಕ್ಳು ಪಾಪ ಎಷ್ಟು ಜನ ಬಡವ್ರು ಇರ್ತಾರ, ಅವ್ರಿಗೂ ಮತ್ತು ಬಸ್ ಪಾಸ್ ಮಾಡ್ಕೊಳಕ್ಕೆ ಇದು ಇರೋದಿಲ್ಲ, ರೊಕ್ಕ ಇರೋದಿಲ್ಲ ಅಂತ ಓದ ಹುಡ್ರಿ ಫ್ರೀ ಮಾಡಲಿ, ಗಂಡುಡ್ರು ಹೆಣ್ಣುಡ್ರು ಎರಡಿಗೂ ಸೇರಿ. ಅದು ಬಿಟ್ಟು ಬರೀ ಹೆಣ್ಮಕ್ಳಿಗೆ ಫ್ರೀ ಮಾಡೋದ್ರಿಂದ ಇದೇನು ಯಾರ ಜೀವಕ್ಕೂ ಸುಖ ಕೊಟ್ಟಲ್ಲವ ಇದು ಬಸ್ ಫ್ರೀ ಮಾಡಿರೋದು. ಎಲ್ಲೋ ಒಬ್ರಿಬ್ರಿಗೆ ಏನಾರ ಬಡವರಿಗೆ ಹೆಲ್ಪ್ ಆಗಿರ್ಬೋದು, ಆದ್ರೆ ಇದನ್ನ ಜನ ಉಪಯೋಗಕ್ಕಿಂತ ದುರುಪಯೋಗ ಪಡಿಸ್ಕೊಂಡಿರೋದ ಜಾಸ್ತಿ ಆಗ್ಬಿಟ್ಟತ್ ನೋಡು. ಅದು ನಿಜ ಬಿಡು. ನಾನು ಒಬ್ಬೇಕು ಹೋಗಿ ಅರ್ಜಿ ಕೊಡೋದ್ರಿಂದ ಏನಾಗಬೇಕಾಗೈತಿ? ಹೋಗ್ಲಿ ಬಿಡು, ಏನು ಮಾಡೋದೈತಿ? ನಿನಗೆ 2000 ರೂಪಾಯಿ ಬರ್ತತ್ತಲ್ಲ, ಅದು ಬರಕತ್ತತೆ ನಿಂತತೆ? ಬಂತೇವ ಓಸ್ ತಿಂಗಳು, ಸುಳ್ಳು ಯಾಕೆ ಕೇಳ್ಬೇಕು? ಕರೆಕ್ಟಾಗಿ ಬಂತು ಬಿಡು. ಓಸ್ ತಿಂಗಳು ಈಗ ಯಾಕೆ ನಿಂತತವ? ಇವನ ಹೋಗಿದ್ನಿ ಮಣ್ಣು ಕೇಳ್ಕೊಂಬರಕ. ಅದೇನ ರೇಷನ್ ಕಾರ್ಡ್ನ ಇದನ್ನ ಮಾಡಿಸ್ಬೇಕಂತವ, ಹೊಸಾದ್ ಮಾಡಿಸ್ಬೇಕಂತ. ನಮ್ದೇನ ರೇಷನ್ ಕಾರ್ಡ್ ಹಳೇದಾಗೈತಂತ, ಹೊಸಾದ್ ಮಾಡಿಸ್ಬೇಕಂತ. ಆಮೇಲೆ ರೇಷನ್ ಕಾರ್ಡ್ನಾಗ ನಿಮ್ಮ ಕಾಕಾರ ಹೆಸರು ಐತವ, ಮತ್ತು ಮನಿ ಒಡೆಯ ಅಂತ ಬರ್ತತಲ್ಲ, ಅದು ಮನಿ ಮುಖ್ಯಸ್ಥರು, ಅದು ನಿಮ್ಮ ಕಾಕಾರ ಹೆಸರು ಐತವ. ಅದು ನಿಮ್ಮ ಕಾಕಾರ ಹೆಸರು ಇರಬಾರ್ದಂತ. ನಾವೀಗ ಯಾರು 2000 ರೂಪಾಯಿ ತಗಂತ ನೋಡು ಅವ್ರ ಹೆಸರಿನಾಗ ಇರ್ಬೇಕಂತದ ರೇಷನ್ ಕಾರ್ಡ್. ಮತ್ತು ಅದನ್ನೆಲ್ಲ ತಿದ್ದಿಸ್ಬೇಕಂತ. ಅದಕ್ಕೆ ನಾನು ಹೋಲಿ ಬಿಡ ಅತ್ಲಾಗಂತ ಸುಮ್ಮನೆ. ಏನು ಕಡಿಮೆ ಆಗೈತೆವ ನನಗರ? 3 ಜನ ಗಂಡ್ಮಕ್ಳು ಅದಾರ, ನಿಮ್ಮ ಕಾಕ ಅದಾರ. 2000 ರೂಪಾಯಿ ತಗೊಂಡು ನಾನು ಏನು ಮಾಡಲಿ? ಅದಕ್ಕೆ ನಾ ಸುಮ್ಮನೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಲಿಲ್ಲ.
ನೋಡಾಗಾಯ್ತ್ರಿ ನಿಮ್ಮ ಅಮ್ಮಗೆ ಹೇಳೇ ಹೇಳ್ತಾವವ ನಾವು ಬಾರ ಬೇದೊಡವ ಒಂದು ಇಟ್ಕೋಗ ಅದನ್ನೆಲ್ಲ ಸರಿ ಮಾಡಿಸ್ಕೊಂಬರೋನು ರೇಷನ್ ಕಾರ್ಡ್ನ ಅಂದ್ರೆ ಏ ಬೇಡವ ನಿಮ್ಮ ಅವಂದ ಮಾಡಿಸ್ರಿ ನಾನೇನು ಮಾಡಲಿ 2,000 ರೂಪಾಯಿ ತಗೊಂಡು ಇಷ್ಟು ದಿನ ಬಂದತ್ತಲ್ಲಿ ಸಾಕು ತಗೊಳ್ರಿ ನೀವು ಅದನ್ನ ರೊಕ್ಕ ಬಿಡಿಸಿ ನಮ್ಗೆ ಕೊಡೋಕೆ ನಾವೇ ಇಟ್ಕೊಳ್ಳಿ ನಿಂಗೆ ಎದಕ್ಕಾರ ಬರ್ತತಿ ಅಂತಂದು ಹೇಳಿ ಇಡಿಸ್ತೇವೆ ನೋಡಿ ಅದ ರೊಕ್ಕನ ಅಕೌಂಟ್ನಾಗ. ಹೋಗ್ಲಿ ಬಿಡೋಣ, ನಮ್ಮ ಊರ ತಗೊಂಡು ಏನು ಮಾಡ್ಬೇಕಾಗೈತಿ? ಏನೈತೆ ಅಕ್ಕಿಗಾರ ಖರ್ಚು ನೀವೇ ಬೇಕಾದಂಗೆ ನೋಡ್ಕೊಂತೀರಪ್ಪ. ನಿನ್ನ ಬ್ಯಾಡ್ ಬಿಡೋ ನಡೀತತ್. ಮತ್ತು ನಮ್ಮವ್ ಹೇಳೋದು ಕರೆಕ್ಟಾ? ಬರ್ರಿ ಮತ್ತೆ ಮುಂದಿನ ಕಡೆ ಹೋಗೋಣಂತ. ಮತ್ತೆ ಇಲ್ಲೇ ಮಾತಾಡ್ಕೊಂತ ನಿಂತ್ರೆ ಹೊತ್ತಾಕತಿ. ನಡಿಯವ ಟೈಮ್ ಆಕತ್. ಮತ್ತೆ ನನಗೆ ಟ್ರೈನಿಗೆ ಹೊತ್ತಾದ್ಗಿದ್ದಿತ್ತು. ಮತ್ತೆ ಎಲ್ಲರೂ ಬೇರೆ ಕಡೆ ಹೋಗೋಣ ಬಾ.